ಇವತ್ತು 2ನೇ ದಿನ. ಇನ್ ಕೇಸ್ ಬೋರಿಂಗ್ ಅನ್ನಿಸ್ತಾ ಇದೆ ಅಂದರೆ ಅದನ್ನು ಹೇಳಿ. ಹಲೋ ಬೆಳ್ಳಿ ಉದುರಿಸ್ತೀನ, ಬಂಗಾರ ತಾನೇ ಉದುರಿಸ್ತದ ನಾನು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು 2ನೇ ದಿನ ನವರಾತ್ರಿದು. ನಾನು ನಿನ್ನೆ ಒಂದು ಚಿಕ್ಕ ಸ್ಟೋರಿ ಹೇಳಿದ್ದೆ. ಮೊದಲನೇ ದಿನ ಬಂದ್ಬಿಟ್ಟು ಶೈಲಪುತ್ರಿನ ಪೂಜೆ ಮಾಡ್ತಾರೆ. 2ನೇ ದಿವಸ ಬಂದ್ಬಿಟ್ಟು ಬ್ರಹ್ಮಚಾರಿಣಿ ಅವರನ್ನು ಪೂಜೆ ಮಾಡ್ತಾರೆ. ಯಾರು ಬ್ರಹ್ಮಚಾರಿಣಿ, ಏನಿದ್ರ ಸ್ಟೋರಿ ಅಂತ ಒಂದು ಶಾರ್ಟಾಗಿ ಹೇಳ್ತೀನಿ. ರಾಜ ಹಿಮವತ್ ಮತ್ತು ಮೀನಾದೇವಿ ಮಗಳಾಗೆ ಶೈಲಪುತ್ರಿ ಹುಟ್ಟುತ್ತಾರೆ. ರಾಜನ ಮಗಳು, ಸೊ ಎಲ್ಲ ಥರದ ಫೆಸಿಲಿಟೀಸ್ ಇರುತ್ತೆ. ಚೆನ್ನಾಗೆ ವಿದ್ಯೆ ಎಲ್ಲ ತೊಗೊಂಡು ಎಲ್ಲ ಥರದ ಕಲೆ ಎಲ್ಲ ಕಲ್ತ್ಕೊಂಡು ಫುಲ್ಲು ಜೀನಿಯಸ್ ಆಗಿ ಬೆಳೀತಾ ಇರ್ತಾರೆ. ಅವರು ಟೀನೇಜಿಗೆ ಬರ್ತಾರೆ. ಈಗ ಶೈಲಪುತ್ರಿ ದೇವತೆಗಳು ಹೇಗಾರು ಮಾಡಿ ಶಿವನ ಮತ್ತು ಶೈಲಪುತ್ರಿನ ಮೀಟ್ ಮಾಡಿಸ್ಬೇಕು, ಅಂದರೆ ಪಾರ್ವತಿ ಮೀಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಶಿವ ರಾಜ ಹಿಮವತ್ ಪ್ಲೇಸ್ಗೆ ಹೋಗೋ ಹಾಗೆ ಮಾಡ್ತಾರೆ. ಅವಾಗೆಲ್ಲ ಹೇಗೆ ಅಂದರೆ ರಾಜ ಅವ್ರ ಪ್ಲೇಸಿಗೆ ಬರೋ ಅಂಥ ಋಷಿಮುನಿಗಳಿಗೆ ಸೇವೆ ಮಾಡೋದಕ್ಕೆ ಅವ್ರ ಮಕ್ಕಳನ್ನೇ ಬಿಡ್ತಾ ಇದ್ದಿದ್ದು. ಸೊ ದಟ್ ವಿದ್ಯೆ ಕಲ್ತ್ಕೊಳ್ಳಿ, ಅವ್ರ ಸಂಸ್ಕಾರ ಕಲ್ತ್ಕೊಳ್ಳಿ, ಒಂದು ವಿನಯತೆ ಕಲ್ತ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ರಾಜ ಹಿಮವತ್ ಕೂಡ ಶೈಲಪುತ್ರಿನ ಋಷಿಮುನಿ ಅಂದರೆ ಶಿವ ಅವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಬಿಟ್ಟರು. ಅವ್ರಿಗೆ ಊಟ, ನೀರು ಅಥವಾ ಅವರ ಪೂಜೆ ಪುನಸ್ಕಾರ ಏನೇನು ಬೇಕೋ ಎಲ್ಲ ಅಗತ್ಯನೂ ಫುಲ್ಫಿಲ್ ಮಾಡಿಕೊಂಡು ಅಲ್ಲಿ ಶೈಲಪುತ್ರಿ ಕೆಲಸ ಮಾಡಿಕೊಂಡು ಇದ್ರು. ಹೀಗೆ ನೋಡ್ತಾ ಇರಬೇಕಾದ್ರೆ ಏನಿದು ಶೈಲಪುತ್ರಿ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಿದ್ದಾರೆ, ಶಿವ ಅವ್ರ ಪಾಡ್ಗೆ ಅವರು ಜಪ ತಪ ಮಾಡ್ಕೊಂಡಿದ್ದಾರೆ. ಹೇಗಾರು ಮಾಡಿ ತಿಳಿ ಹೇಳಬೇಕು ನೀವಿಬ್ಬರು ಶಿವ ಮತ್ತು ಪಾರ್ವತಿ ಅಂತ ಹೇಳಬೇಕು ಅಂದ್ಬಿಟ್ಟು ನಾರದ ಮುನಿಯವ್ರನ್ನ ಕಳಿಸ್ತಾರೆ. ನಾರದ ಮುನಿ ಶೈಲಪುತ್ರಿಗೆ ಕೂರಿಸ್ಕೊಂಡು, ನೋಡಮ್ಮ, ನೀನು ಸಾಧಾರಣ ಹೆಣ್ಣಲ್ಲ, ನೀನು ಸತಿಯ ಪುನರ್ಜನ್ಮ. ಸೊ ನೀನೇ ಶಿವನ ಅರ್ಧಾಂಗಿ ಹಾಗೆ ಹುಟ್ಟಿರೋದು ಅಂತ ಹೇಳ್ತಾರೆ. ಶೈಲಪುತ್ರಿಗೆ ಮೊದಲೇ ಶಿವ ಅಂದರೆ ತುಂಬ ಭಕ್ತಿ ಇರುತ್ತೆ. ನಾರದ ಮುನಿಯವ್ರು ಹೇಳ್ತಾರೆ, ಇದು ಈಸಿಯಾಗಿ ಸಿಗೋದಿಲ್ಲ ನಿನಗೆ, ನೀನು ತುಂಬ ಜಪ ತಪ ಮಾಡಬೇಕು, ಆವಾಗಲೇ ಶಿವ ನಿನಗೆ ಒಲಿಯೋದು ಅಂತ ಹೇಳ್ತಾರೆ. ಶೈಲಪುತ್ರಿ ಆವಾಗಲೇ ಡಿಸೈಡ್ ಮಾಡಿಬಿಟ್ಟು ಆಯಿತು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೊರಟ್ಬಿಡ್ತಾರೆ. ವರ್ಷಗಳ ಕಾಲ ಬರೀ ಹಣ್ಣು ತಿನ್ಕೊಂಡೇ ಜಪ ಮಾಡ್ತಿದ್ರಂತೆ. ಆ್ಯಂಡ್ ಅದಾದಮೇಲೆ ಬರೀ ಎಲೆಗಳು ತಿನ್ಕೊಂಡು ಒಂದಷ್ಟು ವರ್ಷಗಳು ಆಮೇಲೆ ಅದನ್ನು ತಿನ್ನೋದು ಸ್ಟಾಪ್ ಮಾಡಿಬಿಟ್ರಂತೆ. ಅಂದರೆ ಆಹಾರ ವ್ರತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹೀಗೆ ಮಾಡ್ತಿರ್ಬೇಕಾದ್ರೆ ಶಿವ ನೋಡ್ತಾರಂತೆ, ಗೊತ್ತಾಗತ್ತಂತೆ ಶಿವಂಗೆ. ಯಾವುದೋ ಮುನಿ ವೇಷದಲ್ಲಿ ಬಂದುಬಿಟ್ಟು, ಏನಮ್ಮ ನೀನು ಇಷ್ಟು ಚೆನ್ನಾಗಿದೆಯಾ, ನೀನು ನೋಡಿದ್ರೆ ಆ ಶಿವನಿಗೆ ಜಪ ಮಾಡ್ತಾ ಇದೆಯಾ, ಶಿವನ ಗಂಡ ಹಾಗೆ ಪಡೆಯೋದಕ್ಕೆ ನೀನು ರಾಣಿ, ದೊಡ್ಡ ರಾಜ ಸಿಗ್ತಾರೆ ಮದುವೆ ಆಗೋದಕ್ಕೆ, ಸೊ ನೀನು ಅವ್ರನ್ನ ಮದುವೆ ಆಗು, ಶಿವನ ಬೇಡ ಅಂತ ಹೇಳ್ತಾರೆ. ಬಟ್ ಬ್ರಹ್ಮಚಾರಿಣಿ ಒಪ್ಪೋದಿಲ್ಲ. ಶಿವನೇ ಗಂಡ ಆಗಬೇಕು ಅಂತ ಹೇಳಿಬಿಟ್ಟು ತಿರ್ಗಾ ಜಪಕ್ಕೆ ಕೂತ್ಕೋತಾರೆ. ವಿತೌಟ್ ವಾಟರು, ಫುಡ್ಡು ಏನು ತೊಗೊಳ್ದಿರ ಜಪ ಮಾಡ್ತಿರ್ತಾರೆ. ಬ್ರಹ್ಮಚಾರಿಣಿ ಅವರ ತಾಯಿ ಅಂದರೆ ಮೀನಾದೇವಿ ಬಂದಾಗ ನೋಡಿದಾಗ ಉಮಾ ಅಂತ ಕೂಗ್ತಾರೆ. ಸೊ ಅದಕ್ಕಾಗಿ ಬ್ರಹ್ಮಚಾರಿಣಿ ಅವ್ರನ್ನ ಅಥವಾ ಪಾರ್ವತಿ ಅವ್ರನ್ನ ಉಮಾ ಅಂತಲೂ ಕೂಗ್ತಾರೆ. ಅವರು ಎಲೆ ತಿಂತಿದ್ರಲ್ಲ, ಎಲೆ ತಿನ್ನೋದನ್ನು ನಿಲ್ಲಿಸ್ಬಿಟ್ರಲ್ಲ, ಅದಕ್ಕೋಸ್ಕರ ಅವರ ಹೆಸರು ಅಪರ್ಣ ಅಂತಲೂ ಕೂಗ್ತಾರಂತೆ. ಹೀಗೆ ತಪ ಮಾಡ್ತಾ ಕಡೆಗೆ ಶಿವ ಒಲಿತಾರಂತೆ. ಶಿವ ಮತ್ತು ಪಾರ್ವತಿ ಒಂದಾಗ್ತಾರೆ. ಸೊ ಬ್ರಹ್ಮಚಾರಿಣಿ ಅಂದರೆ ಈ ಅವತಾರ. ಬ್ರಹ್ಮಚಾರಿಣಿನ ನಾವು ಈ ದಿವಸ ಏನಕ್ಕೆ ಪೂಜೆ ಮಾಡ್ತೀವಿ ಅಂದರೆ, ನಮ್ಮ ಮನಸ್ಸಲ್ಲಿರೋ ಅಂಥ ಈರ್ಷೆ, ಆಲಸ್ಯ, ಎಲ್ಲ ಕೆಟ್ಟ ಥರದ್ದು ಅಭ್ಯಾಸ ಎಲ್ಲ ಹೋಗ್ಬಿಡಲಿ. ಅದಾದಮೇಲೆ ಏಕಾಗ್ರತೆ, ಬುದ್ಧಿ, ವಿದ್ಯೆ, ಒಳ್ಳೆತನ ಮತ್ತು ಧಾರಾಳತನ ಎಲ್ಲ ಬರಲಿ ಅಂತ ಹೇಳಿಬಿಟ್ಟು ನಾವು ಪೂಜೆ ಮಾಡೋದು ಬ್ರಹ್ಮಚಾರಿಣಿನ. ಸೊ ರೆಡ್ ಕಲರ್ ಬಂದುಬಿಟ್ಟು ಸಿಂಬಲೈಸಸ್ ಸ್ಪಿರಿಚುವಾಲಿಟಿ, ಡಿಸಿಪ್ಲಿನ್ ಮತ್ತು ಸ್ಟ್ರೆಂತ್. ಆ್ಯಂಡ್ ಎಲ್ಲರಿಗೂ ಅವರು ಎಷ್ಟು ಸ್ಟ್ರಾಂಗಾಗಿ ಜಪ ತಪ ಮಾಡಿದ್ರು, ಅದೇ ರೀತಿ ನಾವು ನಮ್ಮ ಕೆಲಸದಲ್ಲಿ ಅಷ್ಟೇ ಸ್ಟ್ರಾಂಗಾಗಿ, ಸ್ಟೇಬಲಾಗಿ, ಪೇಷನ್ಸಿಂದ ಕೆಲಸ ಮಾಡಬೇಕು. ಅವ್ರ ಅಂಶ ನಮ್ಮಲ್ಲಿ ಬರಲಿ ಅಂತ ಹೇಳಿಬಿಟ್ಟು ಅವ್ರನ್ನ ಪೂಜೆ ಮಾಡೋದು ಅಷ್ಟೇ ಗೈಸ್. ಈ ಸ್ಟೋರಿ ಇಲ್ಲಿ ತನಕ ಹೀಗೆ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಸ್ಟೋರಿ ನಾಳೆ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ ಅಂತ, ಬೋರ್ ಮಾಡಿಲ್ಲ ಅಂತ ಅನ್ಕೋತೀನಿ. ಇನ್ ಕೇಸ್ ಬೋರಿಂಗ್ ಅನ್ನಿಸ್ತಾ ಇದೆ ಅಂದರೆ ಅದನ್ನು ಹೇಳಿ, ಪರವಾಗಿಲ್ಲ.
ನಂಗೆ ತುಂಬ ಇಷ್ಟ ಇಂಥ ಸ್ಟೋರೀಸು. ದಟ್ಸ್ ವೈ ನಿಮ್ಗೆ ಶೇರ್ ಮಾಡಿಕೊಂಡ್ರೆ ನಿಮಗೆ ಖುಷಿ ಆಗುತ್ತೆ ಅಂತ ಶೇರ್ ಮಾಡಿಕೊಂಡೆ. ನನಗಂತೂ ಖುಷಿ ಆಯಿತು ಶೇರ್ ಮಾಡಿಕೊಂಡು. ಈಗ ಭವಿಷ್ಯನ ಕರ್ಕೊಂಬರೋದಕ್ಕೆ ಅಗೇನ್ ಅವಳಿಗೆ ಇವತ್ತು ಎಕ್ಸಾಮ್ ಇತ್ತು, ಸೊ ಅವಳನ್ನು ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಗೈಸ್ ನಮ್ಮ ಪುಟ್ಟಾಣಿ ಮುಂಚೆ ಮನೆಗೆ ಬಂದಿದ್ದೀವಿ. ನಮ್ಮ ಭವಿಷ್ಯಂಗೆ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಬಂದಿದ್ದೀವಿ ಗೈಸ್. ನೋಡಿ ದೀಪ ಅನಿಸಿದ್ದಾರೆ ಬಿಸ್ಲಿಗೆ. ಹಲೋ, ಓ ಹಾಯ್ ಅದಕ್ಕೆ ನಮ್ಮ ಭವಿಷ್ಯಕ್ಕೆ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಬಂದ. ನಾನು ನೆನ್ಸ್ಕೊತಾ ಇದ್ದೆ ದೇವಸ್ಥಾನಕ್ಕೆ ಬಂದಿಲ್ಲ ಇಲ್ಲ ಅದಕ್ಕೆ ಅಂತ ಬಂದರೆ ದೇವಸ್ಥಾನ ದೇವ್ರ ಮನೆ. ನಿಮ್ಮ ಮನೇಲೂ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ, ನಾವೊಂದು ತಗೋಬೇಕು. ರಾಘವೇಂದ್ರ ಸ್ವಾಮಿ ಫೋಟೋ ತಗೋಬೇಕು. ಅಂದರೆ ನನಗೆ ಇನ್ನೊಂದು ಚೂರು ದೊಡ್ಡದು ತಗೋಬೇಕಂತ ಆಸೆ. ನೀವು ಹೋಗಿದ್ರಾ ದೇವಸ್ಥಾನಕ್ಕೆ? ನಾವು ಡೈರೆಕ್ಟಾಗಿ ಹೋಗ್ಬಿಡೋಣ ಅಂದ್ಕೊಂಡೆ. ಭವಿಷ್ಯಂಗೆ ಒಂದು ಬಾಯ್ ಹೇಳ್ದ ಎಮರ್ಜೆನ್ಸಿಗೆ ಬಂದಿದ್ದಿತ್ತು ಅಂತ. ಅರ್ಜೆಂಟ್ ಕೆಲಸ ಆಯಿತು ನಮ್ಮ ಭವಿಷ್ಯಂದು, ಅದಕ್ಕೆ ಬಂದಿದ್ದು ಅಂತ ಹೇಳ್ದೆ. ಸರಿ ಬರ್ತೀವಿ ಅದಕ್ಕೆ. ನಾನು ಚಪ್ಪಲಿ ಕೆಳಗಡೆ ಬಿಟ್ಟಿದ್ದೀನಿ. ಸರಿ ಬಾಯ್ 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 ಬಾಯ್. ಗೈಸ್ ಇವತ್ತಿನ ಪ್ರಸಾದ ಚಿತ್ರಾನ್ನ. ಆ್ಯಂಡ್ ಭವಿಷ್ಯಂಗೆ ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಟ್ಟರು ಇಷ್ಟ ಆಗುತ್ತೆ, ಆದರೆ ಅದು ಸಾಲ್ಟ್ ಸೇವರಿ ಚಾಕೊಂಡು ಗೈಸ್ ಒಂಚೂರು ಇಷ್ಟ. ಚೆನ್ನಾಗಿದೆಯಾ? ಕಣ್ಗೊತ್ಕೊಂಡು ತಿನ್ನು, ಕಣ್ಣಿಗೊತ್ಕೊ. ಈಗ ತಾನೇ ಮನೆಗೆ ಬಂದೆ. ಭವಿಷ್ಯ ಆನ್ ದ ವೇನೆ ಕೇಳ್ತಾ ಇದ್ದು ಕಾಫಿ ಮಾಡಿಕೊಡು ಅಂತ. ಇವಾಗ ಕಾಫಿ ಮಾಡಬೇಕು ಗೈಸ್, ಆ್ಯಂಡ್ ನಾನು ಕುಡಿತೀನಿ ಗೈಸ್. ಇವಾಗ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಗಾದೆ ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಭವಿಷ್ಯ ಫಸ್ಟ್ ಹೇಳ್ತಾಳೆ, ಆಮೇಲೆ ನಮ್ಮ ಯಜಮಾನ್ರು ಹೇಳ್ತಾರೆ. ಹೇಳಮ್ಮ. ನೀವು ಮಾತಾಡಿದ್ರೆ ಅದು ಓಕೆ, ಬಟ್ ಆದರೆ ಸುಮ್ಮನೆ ಇದ್ರೆ ಅದು ತುಂಬ ಮಿಸ್ಟ್ರಿ ವುಮೆನ್ ಥರ ಇರುತ್ತಲ್ಲ ಗೈಸ್, ಅವಾಗ ಅದನ್ನ ಗೋಲ್ಡ್ ಅಂತ. ಅವಾಗ ನೀವು ಲಿಮಿಟಲ್ಲಿ ಇರ್ತೀರಲ್ಲ ಸ್ವಲ್ಪ, ಅವಾಗ ನೀವು ಏನೇನೋ ವಟ ಅಂತ ಅಂದ್ಬಿಟ್ಟು ಏನೇನೋ ಬೈಬಿಟ್ಬಿಡಲ್ಲ. ನಿಮ್ಮದು ಕಂಪೋಸರ್ನ ಮೇಂಟೈನ್ ಮಾಡ್ಬೋದು ಅವಾಗ. ಹೇಳ್ರಿ ಮೊದಲು ಜಾಸ್ತಿ ಮಾತಾಡ್ತಾ ಇದ್ದೀನಿ ಹತ್ರ. ರೀ ಪ್ಲೀಸ್ ರೀ, ಸರಿಯಾಗಿ ಹೇಳ್ರಿ. ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ವಿಷಯ ಗೊತ್ತಾ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ. ನನಗೆ ಬೈತಾ ಇರ್ತಾರೆ ಗೈಸ್ ದಿನ. ವಿಡಿಯೋ ಮಾಡ್ಬಿಟ್ಟು ಬೇರೆ ಕಳ್ಸೋದು ಗೈಸ್. ಸ್ವಿಚ್ ಆಫ್ ಮಾಡಿಲ್ಲ ನೋಡು ನೀನು ಅಂತ ಅಂದ್ಬಿಟ್ಟು. ನೀನು ಆಫೇ ಮಾಡಿಲ್ಲ ಗೊತ್ತಾ, ನೀನು ವಿಡಿಯೋ ಕಳ್ಸಿದ್ಯಾ ಆಫ್ ಮಾಡಿ. ಭವಿಷ್ಯ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದೆ ಜಾಸ್ತಿ. ಇವಾಗ ಒಂದು ಮಾತಾಡಿದ್ರೆ ಇಲ್ಲಿ ಇವಾಗ ಹಿಂಗಿನ ಫೋನ್ ಕಟ್ಕೊಂಡಿದ್ದೀನಿ. ಜುಮ್ಮನ್ ಹೇಳಿದ್ದೀನಿ ಒಂದು ಸ್ಟೂಡೆಂಟ್ಗೆ, ನಂಗೆ ಎದ್ರ ಮಾತು ಕೊಡಲ್ಲ ನಮ್ಮ ಯಜಮಾನ್ರು. ವಾಸನೆ ಬೇಡಪ್ಪ ತಾಯಿ. ಮಾತು ಬೆಳ್ಳಿ ಮೌನ ಬಂಗಾರ ಅಂದರೆ ಮಾತಾಡಿದ್ರೆ ಬೆಳ್ಳಿ ಹೇಗೆ ಒಳ್ಳೆಯದು ಹಾಗೆ ಒಳ್ಳೆ ಮಾತನ್ನ ಆಡಬೇಕು. ಆಡಿದ್ರೆ ಒಬ್ರಿಗೆ ಹರ್ಟ್ ಆಗೋ ಥರ ವಿಷ ತುಂಬಿರೋ ಅಂಥ ವರ್ಡ್ಸ್ನ ಮಾತಾಡಬಾರ್ದು. ಸೊ ಅಂಥ ಮಾತು ಸ್ವೀಟ್ ಮಾತಾಡಿದ್ರೆ ಅದು ಬೆಳ್ಳಿ ಇದ್ದಂಗೆ. ಹಾಗೆ ಯಾವಾಗ ಎಲ್ಲಿ ಮಾತಾಡಬಾರ್ದೋ ಅಲ್ಲಿ ಮಾತಾಡಬಾರ್ದು ಗೈಸ್. ಅದು ಚಿನ್ನ ಇದ್ದಂಗೆ, ಬಂಗಾರ ಇದ್ದಂಗೆ. ಸೊ ಎಲ್ಲಿ ಏನು ಮಾತಾಡಬಾರ್ದು, ಇನ್ನೆಸೆಸರಿ ಇಲ್ಲ ಅಂದರೆ ಅಲ್ಲಿ ಮಾತಾಡಬಾರ್ದು ಗೈಸ್. ಇವಾಗ ನಮ್ಮದು ವ್ಯಾಲ್ಯೂ ಅಲ್ಲಿ ಇಲ್ಲ ಅಥವಾ ಅಲ್ಲಿ ನಾವು ಮಾತಾಡಿ ಲಾಭ ಇಲ್ಲ ಅಂತ ಅಂದರೆ ಅಲ್ಲಿ ಮಾತಾಡಬಾರ್ದು ಗೈಸ್. ಆವಾಗ ಏನಾಗುತ್ತೆ ಅಂದರೆ ಅದಕ್ಕೆ ಆ ಮೌನಕ್ಕೆ ಇನ್ನೂ ಜಾಸ್ತಿ ಬೆಲೆ ಇರುತ್ತೆ. ಸೊ ಈಗ ಅದೇ ಅರ್ಥ ಇದು. ಇನ್ನೇನಾದ್ರು ಇದೆಯಾ ರೀ ನೀವು ಹೇಳೋದು? ಅಷ್ಟೇನಾ? ಕರೆಕ್ಟಾಗಿ ಹೇಳೋಣ ಭವಿಷ್ಯ. ನಮ್ಮ ಭವಿಷ್ಯ ಅಂತೂ ಬರೀ ಬೆಳ್ಳಿನೇ ಉದುರಿಸ್ತಾಳೆ. ಬೆಳ್ಳಿ ಉದುರಿಸ್ತೀನ, ಬಂಗಾರ ತಾನೇ ಉದುರಿಸ್ತದ ನಾನು. ಏನು ಮೌನವಾಗಿರ್ತೀಯ ನೀನು? ಮೌನೇಶ್ವರಿ ನಾನು. ಇವಳು ಮೌನ ಅಂತೆ.
ಸರಿ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್. ಸಿ ಯು ಗೈಸ್. ಬ್ಲಾಗ್ ಇಷ್ಟ ಆಯಿತೋ ಇಲ್ವೋ ಅಂತ ದಯವಿಟ್ಟು ಹೇಳಿ ಗೈಸ್. ಚೇಂಜ್ ಮಾಡಬೇಕು ಏನಾರು ಅಂದರೆ ಮಾಡ್ತೀನಿ. ಬಾಯ್ ಗೈಸ್. ಬಾಯ್ ಹೇಳಲೇ ಇಲ್ಲ. ಬಾಯ್ ಅನ್ನು ಓ ಮೌನ ಬಂಗಾರ ತೋರಿಸ್ತಾ ಇದೆಯಾ? ಸರಿ ಬಂಗಾರ ಗೈಸ್. ಬಾಯ್. ಸರಿ ಬಂಗಾರ ಗೈಸ್ ಅಂತೆ. ಬಾಯ್ ಗೈಸ್ ಅಂತೀರಾ? ಬಾಯ್ ಗೈಸ್.